ಎಲ್ಲರಿಗೂ ನಮಸ್ಕಾರ. ದಾಸರ ಪದದ ಅರ್ಥಚಿಂತನೆ ಅಧಿಕ ಮಾಸ 3ನೇ ದಿನ. ಇವತ್ತಿನ ದಿವಸ ಧ್ಯಾನವನ್ನೇ ಮಾಡು ಬಿಂಬ ಮೂರುತಿಯ ಅನ್ನುವಂತಹ ಗೋಪಾಲದಾಸರ ಕೃತಿ. ಇದರಲ್ಲಿ ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನು ಪೂರ್ತಿ ದಾಸರು ಇಲ್ಲಿಟ್ಟಿದ್ದಾರೆ. ಇದರಲ್ಲಿ ನನಗೆ ಎಷ್ಟು ಅರ್ಥ ಆಗಿದೆಯೋ ಅಷ್ಟನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಕೂಡ ಇದಾಗಿದೆ. ಬಿಂಬ ಅಂದರೆ ಏನು ಅಂತ ಫಸ್ಟು ನಾವು ತಿಳ್ಕೋಬೇಕು. ದಾಸರು ಆರಾಧನೆ ಮಾಡುವಂತಹ ಪರಮಾತ್ಮ ಅವನೇ ಈಶ, ನಾವು ಅವನ ದಾಸ. ಇದರಲ್ಲಿ ಏನಂದರೆ ಬಿಂಬ ಪ್ರತಿಬಿಂಬ, ಹೇಗೆ ಒಂದು ಮುಖ್ಯವಾದಂಥ ಭಗವಂತ ಇರ್ತಾನಲ್ಲ ಅವನು ಬಿಂಬ, ನಾವೆಲ್ಲ ಅವನ ಪ್ರತಿಬಿಂಬಗಳು. ಆ ಬಿಂಬ ಹೇಗೆ ಆಡುತ್ತೆ ಹಾಗೆ ನಾವು ಆಡ್ತೀವಿ. ಹೇಗೆ ನಾವು ಕನ್ನಡಿ ಮುಂದೆ ಕೈಯಲ್ಲಿ ನಿಂತ್ಕೊಂಡು ಕೈಯಲ್ಲಾಡಿಸಿದ್ರೆ ಒಳಗಡೆ ಇರೋ ಕನ್ನಡಿನೂ ಕೈಯಲ್ಲಾಡಿಸುತ್ತೆ, ಹಾಗೆ ಭಗವಂತ ಅವನ ಕೈನ ಅಲ್ಲಾಡಿಸಿದ್ರೆ ನಮ್ಮ ಕೈಯು ಅಲ್ಲಾಡುತ್ತೆ. ಈ ರೀತಿ ನಾವು ಸೂಕ್ಷ್ಮವಾಗಿ ಸುಮ್ಮನೆ ಒಂದು ಎಕ್ಸಾಂಪಲ್ ಥರ ಅರ್ಥ ಮಾಡ್ಕೋಬೋದು. ಅದಕ್ಕಿಂತ ತುಂಬ ವಿಶಿಷ್ಟವಾಗಿದೆ. ಒಂದೊಂದು ಅಂಗಗಳಲ್ಲೂ ಒಂದೊಂದು ಜೀವ ಕಣದಲ್ಲೂ ತುಂಬಿ ಭಗವಂತ ಈ ಜೀವಕ್ಕೆ ಜೀವ ಕೊಟ್ಟು ಪ್ರತಿನಿತ್ಯ ಕಾಪಾಡ್ತಾ ಇದ್ದಾನೆ. ಇಲ್ಲಿ ಉಪಾಸನೆ ಮಾಡುವಾಗ ಏನು ಮಾಡಬೇಕು ಅಂತಂದರೆ, ಎಲ್ಲರ ಹೃದಯ ಕಮಲದೊಳಗೆ ಬಿಂಬರೂಪನಾಗಿ ಭಗವಂತ ಇರ್ತಾನೆ. ಆ ಬಿಂಬನ ನಾವು ಯಾವಾಗ ತಿಳ್ಕೊತೀವಿ, ಅವನ್ನ ನಾವು ಯಾವಾಗ ಅರಿತ್ಕೋತೀವಿ, ಅವನ ದರ್ಶನ ನಮಗೆ ಯಾವಾಗ ಆಗುತ್ತೆ ಆಗಲೇ ಸಾಕ್ಷಾತ್ಕಾರ. ಈ ಸಾಕ್ಷಾತ್ಕಾರ ಆಗೋಕ್ಕೆ ಇಷ್ಟೊಂದು ವಿಷಯಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ ಜೀವನದಲ್ಲಿ. ಇಷ್ಟೆಲ್ಲ ಮಾಡಿ ನಮ್ಮ ಮನಸ್ಸನ್ನು ಗಟ್ಟಿಯಾಗಿಟ್ಕೊಂಡು ನಾವು ಧ್ಯಾನದಲ್ಲಿ, ಅಂದರೆ ಕಂಪ್ಲೀಟ್ ಕಾನ್ಸಂಟ್ರೇಷನ್, ಬೇರೆ ಏನು ಬೇಡ, ಭಗವಂತ ನೀನೇ ಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರದಿಂದ ನಮ್ಮೊಳಗೆ ನಾವು ಧ್ಯಾನ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಒಳಗಣ್ಣಿಗೆ ಆ ಭಗವಂತ ಗೋಚರ ಆಗ್ತಾನೆ. ಈ ಧ್ಯಾನ ಒಂದೇ ದಿನಕ್ಕಾಗೋದಿಲ್ಲ. ನಿಧಾನವಾಗಿ ನಮ್ಮದು ಕಾನ್ಸಂಟ್ರೇಷನ್ ಹೆಚ್ಚಿಸ್ಕೊತಾ ಹೋಗಬೇಕಾಗಿದೆ. ಅದಕ್ಕೋಸ್ಕರನೇ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಮಾಡ್ತಾನೆ, ಅಭ್ಯಾಸ ಯೋಗೇನ ಅಂತ ಹೇಳ್ತಾನೆ. ದಿನ ಅಭ್ಯಾಸ ಮಾಡೋದ್ರಿಂದ ಮಾತ್ರ ಇದನ್ನು ನಾವು ಸಾಧಿಸ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಿ ಮೊದಲನೇ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಧ್ಯಾನವನ್ನೇ ಮಾಡು ಬಿಂಬ ಮೂರುತಿಯ ಆನಂದದಲ್ಲಿ ಕುಳಿತು ಅಂತರಂಗದಲ್ಲಿ ಅಂತಂದರೆ, ಇವಾಗ ನಮ್ಮ ಅಂತರಂಗ ನಮಗೆ ಕಾಣಿಸ್ಬೇಕು ಅಂತಂದರೆ ಹೊರಗಡೆ ಕಾಣುವಂತಹ ಇಂದ್ರಿಯಗಳೆಲ್ಲವನ್ನು ನಾವು ಮುಚ್ಕೋಬೇಕು, ಕಣ್ಣು ಮುಚ್ಚಬೇಕು, ಕಿವಿಗೇನು ಕೇಳಿಸಬಾರ್ದು. ಅವಾಗ ಏನಾಗುತ್ತೆ ಅಂದರೆ ಒಳಮುಖವಾಗಿ ಹೋಗುತ್ತೆ ಮನಸ್ಸು. ಆವಾಗ ನಮ್ಮ ಹೃದಯದಲ್ಲಿರುವಂತಹ ಬಿಂಬ ಮೂರುತಿಯನ್ನು, ಅಂದರೆ ಆ ಪರಮಾತ್ಮನನ್ನು ನಾವು ಧ್ಯಾನ ಮಾಡಬೇಕು. ಆವಾಗ ಆ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡಾಗ ಹೇಗಿರಬೇಕು ಅಂತಂದರೆ, ಆನಂದದಲ್ಲಿ ಕುಳಿತು, ಯಾವುದೇ ಚಿಂತೆ ಇರಬಾರ್ದು, ಎಲ್ಲವನ್ನು ಭಗವಂತನಿಗೆ ಕೊಟ್ಟು, ಇಂತಹ ಸುಂದರವಾದ ಸಾಧನೆ ಶರೀರವನ್ನು ಕೊಟ್ಟಿದೆಯಾ, ಅದರಿಂದ ಈ ಸಾಧನೆ ಮಾಡೋಕ್ಕಾಗ್ತಿದೆ. ನನಗಿವಾಗ ಯಾರು ಕಾಣಿಸ್ತಾ ಇದ್ದಾರೆ ಅಂದರೆ, ಸರ್ವತ್ರ ವ್ಯಾಪ್ತನಾದ, ಎಲ್ಲದಕ್ಕೂ ಮಿಗಿಲಾದ, ಅಂತ್ಯವೇ ಇಲ್ಲದಿರುವ ಅನಂತನಾದ ಅಚ್ಯುತನಾದ ಗೋವಿಂದ ನನಗೆ ಕಾಣಿಸ್ತಾನೆ ಅಂತ ತುಂಬ ಸಂತೋಷದಿಂದ ಫಸ್ಟ್ ನಾವು ಕೂತ್ಕೋಬೇಕು. ಸದಾಚಾರನಾಗಿ, ಮೊದಲನೇ ನುಡಿಲಿ ಹೇಳ್ತಾರೆ, ಸದಾಚಾರನಾಗಿ 12 ಗುರುಗಳಿಗೆ. ಸದಾಚಾರ ಅಂತಂದರೆ ನಾವು ಒಳ್ಳೆ ನಡತೆ, ಸನ್ನಡತೆ ಇಲ್ಲದೆ ಇದ್ದರೆ ಯಾವ ಸಾಧನೆಯೂ ಆಗೋದಿಲ್ಲ. ಮೊದಲಿಗೆ ಸತ್ಯ, ಆಮೇಲೆ ನಿಷ್ಠೆ, ನಿಯಮ, ಇವೆಲ್ಲ ನಾವು ಪಾಲಿಸಬೇಕಾಗತ್ತೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಾವು ಸದಾಚಾರಿಗಳಾಗ್ತೀವಿ. 12 ಗುರುಗಳಿಗೆ ಎರಗಿ, ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡಬೇಕು. 12 ಗುರುಗಳು ಭಗವಂತನಿಂದ ಮೊದಲುಗೊಂಡು ಎಲ್ಲ ಗುರುಗಳಿಗೂ ನಮಸ್ಕಾರ ಮಾಡಿ ಮುದದಿಂದ ಮೂಲ ಮಂತ್ರವನ್ನು ಜಪಿಸಿ. ಇವಾಗ ಏನಾಗತ್ತೆ ಅಂತಂದರೆ, ದೀಕ್ಷೆ ಕೊಟ್ಟಾಗ ಗುರುಗಳು ಒಂದು ಮೂಲ ಮಂತ್ರ ಅಂತ ಕೊಟ್ಟಿರ್ತಾರೆ. ಆ ಮೂಲ ಮಂತ್ರವನ್ನು ನಾವು ಜಪ ಮಾಡಬೇಕು. ಸದಮಳ ಭಕುತಿಯಲ್ಲಿ ದೇಹಸ್ಥಿತನ ತಿಳಿದು, ತುಂಬ ಭಕ್ತಿಯಿಂದ ನಮ್ಮ ದೇಹದೊಳಗೆ ವಾಸ ಮಾಡ್ತಾ ಇರುವಂತಹ ದೇಹ
ಸ್ಥಿತ ಅಂದರೆ ಯಾರು ದೇಹದೊಳಗಿದ್ದಾನೆ ಆ ಭಗವಂತನನ್ನು ತಿಳ್ಕೊಂಡು ಪದುಮಾಸನವ ಹಾಕಿ ಪರಮ ವಿಶ್ವಾಸದಲ್ಲಿ. ಪದ್ಮಾಸನ ಅನ್ನುವಂತಹ ಏನು ಯೋಗಾಸನ ಇದೆ ಅದು ಧ್ಯಾನಕ್ಕೆ ತುಂಬ ಸೂಕ್ತವಾದಂಥ ಆಸನ. ಅದರಲ್ಲಿ ಕೂತ್ಕೊಂಡು ಪರಮ ವಿಶ್ವಾಸದಲ್ಲಿ, ವಿಶ್ವಾಸ ನಂಬಿಕೆ ಇದಿಲ್ಲ ಅಂತಂದರೆ ನಮಗೆ ಯಾವ ಸಾಧನೆಯೂ ಆಗೋದಿಲ್ಲ. ನಮಗೆ ಸಾಧನೆ ಆಗಬೇಕು, ಭಗವಂತ ಕಾಣಿಸ್ಬೇಕು ಅಂದರೆ ಅವನಲ್ಲಿ ದೃಢವಾದಂಥ ನಂಬಿಕೆ ಇರಬೇಕು. ಅಷ್ಟು ನಂಬಿಕೆ ಇದ್ದರೆ ಮಾತ್ರ ಅವನು ಕಾಣಿಸ್ತಾನೆ. ಇಷ್ಟರ ಮಟ್ಟಿಗೆ ಅಂತಂದರೆ ಹೋಮ ಮಾಡ್ತಿದ್ದೀವಿ, ಮಳೆ ಬರುತ್ತೆ ಅಂತ ಹೇಳಿದಾಗ ಮಳೆ ಬರಲಿ ಅಂತ ಹೋಮ ಮಾಡ್ತಿರೋ ಜಾಗಕ್ಕೆ ಅಜ್ಜಿ ಛತ್ರಿ ತೊಗೊಂಡು ಬರ್ತಾಳೆ, ಯಾಕೆಂದರೆ ಬಂದೇ ಬರುತ್ತೆ ಮಳೆ ಅಂತ. ಹಾಗಿರಬೇಕು ವಿಶ್ವಾಸ. ಭಗವಂತ ಕಾಣಿಸ್ತಾನೆ, ನಮಗೆ ಸಿದ್ಧಿ ಆಗೇ ಆಗುತ್ತೆ ಅನ್ನೋ ವಿಶ್ವಾಸದಲ್ಲಿ ನಾವು ಪದ್ಮಾಸನ ಹಾಕಿ ಕೂತ್ಕೋಬೇಕು. ಅಂಗವನ್ನು ಚಲಿಸದೆ, ಯಾವಾಗಲೂ ಏನಂದರೆ ಆಸನ ಜಯ ಅಂತಂದ್ಬಿಟ್ಟು ನಾವು ಒಂದು ಕಡೆ ಕೂತ್ಕೊಂಡ್ಬಿಟ್ರೆ ಒಂದು ಚೂರು ಅಲ್ಲಾಡ್ದಂಗೆ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಇಲ್ಲಿ ಹೇಳ್ತಿದ್ದಾರೆ ಅಂಗವನ್ನು ಅಂದರೆ ನಮ್ಮೆಲ್ಲ ಕರ್ಮೇಂದ್ರಿಯಗಳೆಲ್ಲ ಇದೆಯಲ್ಲ, ಇವನ್ನೆಲ್ಲ ನಾವು ಇತ್ಲಾಗ ಅಲ್ಲಾಡಿಸ್ಬೋದು. ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ರು ಕೂಡ ಹಿಂಗೆ ಅಕ್ಕಪಕ್ಕ ನೋಡ್ತಾ ಇರ್ಬೋದು, ತಿರುಗಿಸ್ಬೋದು. ಇದೆಲ್ಲ ಮಾಡ್ತಾಯಿದ್ರೆ ಏನಾಗುತ್ತೆ, ಕಾನ್ಸಂಟ್ರೇಷನ್ ಬರೋದಿಲ್ಲ. ಕಾನ್ಸಂಟ್ರೇಷನ್ ಬರಬೇಕಂದ್ರೆ ನಮ್ಮ ದೇಹದ ಯಾವ ಭಾಗ ಕೂಡ ನಾವು ಅಲ್ಲಾಡಿಸ್ಬಾರ್ದು. ಅಂಗವನ್ನು ಚಲಿಸದೆ ಚೆನ್ನಾಗಿ ದೃಢದಿಂದ ಗಟ್ಟಿಯಾಗಿ ಕೂತ್ಕೋಬೇಕು. ಕಂಗಳನ್ನು ಮುಚ್ಚಿ ಇಂದ್ರಿಯಗಳ ಜರಿದು ಅಂದರೆ ಏನು ಅಂದರೆ ಕಣ್ಮುಚ್ಚೋದಷ್ಟೇ ಅಲ್ಲ, ಎಲ್ಲ ಇಂದ್ರಿಯಗಳನ್ನು ನಮ್ಮೊಳಗೆ ಸೆಳ್ಕೊಂಬಿಡ್ಬೇಕು. ಆಮೇಲೆ ಹೆಂಗೆ ದುಷ್ಟರು ಬಂದಾಗ ಎಲ್ಲ ಚಿಪ್ಪೊಳಗೆ ಎಳ್ಕೊಂಬಿಡುತ್ತಲ್ಲ ಕೈ ಕಾಲೆಲ್ಲ, ಹಾಗೆ ನಮ್ಮ ಎಲ್ಲ ಇಂದ್ರಿಯಗಳು ನಮ್ಮ ಒಳಗಡೆ ಎಳ್ಕೊಂಬಿಡ್ಬೇಕು. ಮಂಗಳ ಶೋಭಿತನ ಅಖಂಡ ಧ್ಯಾನವನ್ನು, ಅಂದರೆ ಖಂಡ ಧ್ಯಾನ ಅಂದರೆ ಸ್ವಲ್ಪ ಹೊತ್ತು ಚೂರು ಮಾಡೋದು. ಅಂದರೆ ಬರೀ ಕಾಲು ಮಾತ್ರ ಧ್ಯಾನ ಮಾಡೋದು, ಮತ್ತು ಪಾದ, ಅದಕ್ಕಿಂತ ಮೇಲೆ ಕಟಿ, ಅದ್ರ ಮೇಲೆ ಕೈ, ಅದ್ರ ಮೇಲೆ ಹೃದಯ, ಈ ಥರ ಭಗವಂತನ ಮೆಲ್ಲಗೆ ಚೂರು ಧ್ಯಾನ ಮಾಡ್ಕೊತಾ ಬರೋದು. ಅಥವಾ ಸ್ವಲ್ಪ ಹೊತ್ತು ಮಾಡೋದು ಖಂಡ ಧ್ಯಾನ. ಅಖಂಡ ಅಂತಂದರೆ ಪೂರ್ತಿ ರೂಪನ ನಿರಂತರವಾಗಿ ಧ್ಯಾನ ಮಾಡೋದು. ಈ ಥರ ಅಖಂಡ ಧ್ಯಾನವನ್ನು ಅಂತರಂಗದಿ ಪಾಲಿಸಿ ಎಲ್ಲವನ್ನು ಕಾಣು. ಎಲ್ಲಿ ಮಾಡಬೇಕು ಧ್ಯಾನ ಅಂತಂದರೆ ಅಂತರಂಗದೊಳಗೆ ನೋಡ್ತಾ ಇದ್ದರೆ ಏನಾಗುತ್ತೆ ಅಂತಂದರೆ ಎಲ್ಲವನ್ನು ಕಾಣು, ಎಲ್ಲ ಕಾಣಿಸುತ್ತೆ. ಆ ಭಗವಂತ ತೋರಿಸ್ತಾನೆ ಎಲ್ಲವನ್ನು. ಏನೇನು ತೋರಿಸ್ತಾನೆ ಎಲ್ಲ ನೋಡು. ಭಗವದ್ ರೂಪಗಳೆಲ್ಲ ಒಂದು ಸಾರಿ ಸ್ಮರಿಸಿ. ಏನು ಮಾಡಬೇಕು ಮನಸ್ಸಲ್ಲಿ, ಅದು ಇದು ಯೋಚನೆ ಬರಬಾರ್ದು. ಏನು ಮಾಡ್ಬೇಕು ನಾವು, ಭಗವಂತನ ರೂಪಗಳು ಯಾವುದು, ದಶಾವತಾರ ಇದೆ, ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲ್ಕಿ, ದಶಾವತಾರ ಧ್ಯಾನ ಮಾಡಬೇಕು. ವಿಶ್ವ ತೈಜಸ ಪ್ರಾಜ್ಞ ತುರ್ಯ ಅಂತ ಇದೆ. ಆಮೇಲೆ ಅನಿರುದ್ಧ ಪ್ರದ್ಯುಮ್ನ ನಾರಾಯಣ, ಈ ರೂಪಗಳಿದೆ. ನಾರಾಯಣ ಆದಿ 5 ಪಂಚರೂಪಗಳು ಇನ್ನೆಲ್ಲ, ಮತ್ತು ಕೇಶವಾದಿ 24 ರೂಪಗಳು, ಎಲ್ಲ ರೂಪಗಳನ್ನು ಕೂಡ ಮನಸ್ಸಲ್ಲಿ ಭಗವದ್ ರೂಪಗಳನ್ನು ಒಂದು ಸಾರಿ ಸ್ಮರಿಸಿ. ಮಗುಳೆ ಪರಮ ಗುರುವಿನ ಮೂರ್ತಿಯನ್ನು. ಫಸ್ಟ್ ಯಾರು, ಭಗವಂತನಿಗಿಂತ ಕೆಳಗೆ ಬರೋರು ಯಾರು, ಭಗವಂತನ ಅತ್ಯಂತ ಪ್ರೀತಿ ಪಾತ್ರರಾದಂಥ ಗುರುಗಳು. ವಾಯುದೇವರಿಂದ ಹಿಡಿದು ಎಲ್ಲ ಗುರುಗಳನ್ನು ನಾವು ಒಂದ್ಸತಿ ಧ್ಯಾನ ಮಾಡಬೇಕು. ತೆಗೆದು ಆವಾಹನವನ್ನೇ ಮಾಡಿ ಅಲ್ಲಿಂದಲೇ ಸ್ವಗುರು ಬಿಂಬ ಮೂರ್ತಿಯಲ್ಲಿ ಐಕ್ಯವನ್ನೇ ಮಾಡಿ. ಅಲ್ಲಿಂದ ತಗೊಂಬಂದು ನಮಗೆ ಯಾರು ದೀಕ್ಷೆ ಕೊಟ್ಟಿರ್ತಾರಲ್ಲ ಅವರಿಗೊಂದು ಬಿಂಬ ಮೂರ್ತಿ ಇರುತ್ತೆ. ಇಲ್ಲಿ ಏನಂದರೆ ದಾಸಪಂಥದಲ್ಲಿ ಒಂದು ಮೂರ್ತಿಯನ್ನು ನಮ್ಮ ಧ್ಯಾನ ಮಾಡಿ ಅವ್ರು ರಚನೆ ಮಾಡಿರುವಂಥ ಕೃತಿಗಳನ್ನು ಆ ಮೂರ್ತಿಗೆ ಸಮರ್ಪಣೆ ಮಾಡ್ತಾರೆ. ಉದಾಹರಣೆಗೆ ಪುರಂದರದಾಸರು ಪುರಂದರ ವಿಠಲ ಅನ್ನೋ ಅಂಕಿತ ಇಟ್ಕೊಂಡಿದ್ದಾರೆ, ಅವರ ಬಿಂಬ ಮೂರ್ತಿ ಪುರಂದರ ವಿಠಲ. ಹಾಗೆ ಗೋಪಾಲದಾಸರು ಗೋಪಾಲ ವಿಠಲ ಅಂತ ಇಟ್ಕೊಂಡ್ರೆ ಅವರ ಬಿಂಬ ಮೂರ್ತಿ ಗೋಪಾಲ ವಿಠಲ. ಸೊ ಅವ್ರು ಏನು ಮಾಡ್ತಾರೆ, ಧ್ಯಾನ ಮಾಡುವಾಗಲೂ ಗೋಪಾಲ ವಿಠಲನ್ಗೆ ಮಾಡ್ತಾರೆ. ತಮ್ಮೆಲ್ಲ ಕೃತಿಗಳನ್ನು ತಮ್ಮೆಲ್ಲದನ್ನು ಕೂಡ ಅವರು ಆ ಗೋಪಾಲ ವಿಠಲನ್ಗೆ ಸಮರ್ಪಣೆ ಮಾಡ್ತಾರೆ. ಇವಾಗ ನಮಗೆ ದೀಕ್ಷೆ ಕೊಟ್ಟಿರೋವಂಥ, ಇವಾಗ ಗೋಪಾಲ ವಿಠಲರಿಗೆ ದೀಕ್ಷೆ ಕೊಟ್ಟವ್ರು ಯಾರು, ವಿಜಯದಾಸರು. ಆ ವಿಜಯದಾಸರ ಬಿಂಬ ಮೂರ್ತಿ ಯಾವುದು, ವಿಜಯ ವಿಠಲ. ಆ ವಿಜಯ ವಿಠಲನಲ್ಲಿ
ಇವರ ಗೋಪಾಲ ವಿಠಲನ್ನ ಆಯ್ಕೆ ಮಾಡಬೇಕು. ಹಾಗೆ ನಮಗೆ ಯಾವುದು ಬಿಂಬಮೂರ್ತಿಯನ್ನು ಕೊಡ್ತಾರೆ ದಾಸರು, ನಮ್ಮ ಗುರುಗಳು, ಅದನ್ನು ಅವರ ಬಿಂಬಮೂರ್ತಿಯಲ್ಲಿ ಆಯ್ಕೆ ಮಾಡಬೇಕು. ಅಂದರೆ ಏನು, ಎಲ್ಲ ಭಗವದ್ ರೂಪಗಳು ಒಂದೇ. ಆ ಭಗವಂತ ಒಬ್ಬನೇನು ಬೇರೆ 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 ರೂಪದಲ್ಲಿದ್ದರೂ ಕೂಡ ಎಲ್ಲ ಕೂಡ ಒಂದೇ ರೂಪ ಅನ್ನುವಂಥ ಒಂದು ಧ್ಯಾನ ನಮ್ಮ ಮನಸ್ಸಿನಲ್ಲಿ ಬರಬೇಕು. ತಿರುಗಿ ಮೆಲ್ಲನೆ 3 ರಂಧ್ರದಿಂದಲೇ ನಿನ್ನ ವರಮೂರ್ತಿಯಲ್ಲಿ ಚಿಂತನೆ ಮಾಡು. 3 ರಂಧ್ರ ಅಂತಂದರೆ 2 ಕಣ್ಣು ಮತ್ತು ಇನ್ನೊಂದು ಒಳಗಣ್ಣು ಅಥವಾ 3ನೇ ಕಣ್ಣು ಅಂತ ಏನಂತೀವಿ ಅದು. ಮತ್ತು ನಾವು ಧ್ಯಾನ ಮಾಡುವಾಗ 3 ರಂಧ್ರ ಕಾಣುತ್ತಂತೆ, ಗುಹೆ ಅಂತಂತ ಕರೀತಾರಂತೆ. ಇದು ಧ್ಯಾನದ್ದು ಸೂಕ್ಷ್ಮವಾದ ಕ್ರಿಯೆ, ಆದ್ದರಿಂದ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಹೇಳೋದಿಲ್ಲ. ಅಲ್ಲಿ ನಾವು ನಮ್ಮ ವರಮೂರ್ತಿ ಅಂದರೆ ನಮಗೆ ಯಾರ ಅಂಕಿತ ಆಗಿದೆ ಅಥವಾ ನಮ್ಮ ಬಿಂಬಮೂರ್ತಿ ಯಾರು ಅದರ ಚಿಂತನೆಯನ್ನು ಮಾಡಬೇಕು. ಭರದಿಂದ ಎಲ್ಲವನ್ನು ತಂದು ಹೃದಯದಲ್ಲಿ ಸ್ಥಿರವಾಗಿ ಮೂರುತಿಯನ್ನು ಕೂಡಿಕೊ. ಅಲ್ಲಿಂದ ಎಲ್ಲ ತಗೊಂಬಂದ್ಬಿಟ್ಟು ನಮ್ಮ ಹೃದಯದಲ್ಲಿರ್ತಾನೆ ಪರಮಾತ್ಮ. ಅಷ್ಟದಳ ಸದ್ಹೃದಯ ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸು ತೊಳಗಿರ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಬಿತ್ತು ಅಂತ ಬರುತ್ತೆ ಹರಿಕಥಾಮೃತ ಸಾರದಲ್ಲಿ. ಎಲ್ಲಿರ್ತಾನೆ ಅಂತಂದರೆ ನಮ್ಮ ಹೃದಯ ಕಮಲ ಅಷ್ಟದಳ 8 ದಳ ಇರುತ್ತೆ, ಅದ್ರೊಳಗಿರ್ತಾನೆ ಪರಮಾತ್ಮ. ಅವನು ಸುಮ್ಮನೆ ಇರಲ್ಲ, ಅವನು ಸುತ್ತಾ ಇರ್ತಾನೆ ಒಂದೊಂದು ದಳಕ್ಕೂ. ಅವನು ಒಂದೊಂದು ದಳದಲ್ಲಿ ಬಂದಾಗ ನಮ್ಮಲ್ಲಿ ಒಂದೊಂದು ಗುಣ ಬರ್ತಾ ಹೋಗುತ್ತೆ. ಅದಕ್ಕೆ ದುಷ್ಟರಿಗೆ ಏನು ಮಾಡ್ತಾನೆ, ದುಷ್ಟ ಬುದ್ಧಿಗಳನ್ನು ಕೊಡ್ತಾನೆ. ಒಳ್ಳೆಯವರಿಗೆ ಏನು ಮಾಡ್ತಾನೆ, ಒಳ್ಳೆ ಬುದ್ಧಿ ಕೊಟ್ಟು ಈ ಕರ್ಮ ಬಂಧನದಿಂದ ಬಿಡಿಸ್ತಾನೆ ಅಂತ ಭಗವಂತನ ನಮ್ಮ ಹೃದಯ ಕಮಲದೊಳಗೆ ನಾವು ತಂದು ನಿಲ್ಲಿಸಬೇಕು. ಅಲ್ಲಿ ಭರದಿಂದ ಎಲ್ಲವನ್ನು ತಂದು ಹೃದಯದಲ್ಲಿ ಸ್ಥಿರವಾಗಿ ಮೂರುತಿಯನ್ನೇ ಕೂಡಿಕೊ. ಈಗ ಇಷ್ಟು ಧ್ಯಾನ ಮಾಡಿದ್ವಿ, ಇಷ್ಟೊಂದು ರೂಪಗಳನ್ನು ಧ್ಯಾನ ಮಾಡಿದ್ವಿ, ಗುರುಗಳ ಒಳಗಿರೋ ಭಗವಂತನ ರೂಪ, ಅವೆಲ್ಲ ರೂಪ ತಂದುಬಿಟ್ಟು ನಮ್ಮ ಹೃದಯ ಕಮಲದಲ್ಲಿ ಇರುವಂತಹ ಭಗವಂತನ ರೂಪದ ಜೊತೆಗೆ ನಾವು ಸೇರಿಸಿಬಿಟ್ಟು ಅವನ ಚಿಂತನೆಯನ್ನು ಮಾಡಬೇಕು. ಆತನೇ ಬಿಂಬ ಮೂರುತಿ ಎಂದು ತಿಳಿದುಕೊ. ಅವನೇ ಆ ಎಲ್ಲ ರೂಪವನ್ನು ತಂದು ಹೃದಯದಲ್ಲಿರುವಂತಹ ರೂಪಕ್ಕೆ ನೀನು ಸೇರಿಸಿದೆಯಲ್ಲ, ಅವನೇ ನಿನ್ನ ಬಿಂಬ ಮೂರ್ತಿ, ಅವನೇ ನಿನ್ನ ಪ್ರತಿಕ್ರಿಯೆನೂ ಮಾಡಿಸ್ತಾ ಇರೋನು, ಅವನೇ ನಿನ್ನ ಜೀವಂತವಾಗಿಟ್ಟಿರೋನು, ಅವನೇ ಆತ್ಮ, ಅವನೇ ಪರಮಾತ್ಮ ಅಂತ ನಾವು ತಿಳ್ಕೋಬೇಕು. ಆ ತರುವಾಯ ನಾಡಿಗಳ ಗ್ರಹಿಸಿ ಆ ತೈಜಸನ ತಂದು ವಿಶ್ವಮೂರ್ತಿಯಲ್ಲಿ ಪ್ರೀತಿಯುಳ್ಳವನಾಗಿ ಪತಿಕರಿಸು ಮರುಳೆ. ಇಲ್ಲಿ ಮತ್ತೆ ಈ 4 ರೂಪ ಇದೆ: ವಿಶ್ವ, ತೈಜಸ, ಪ್ರಾಜ್ಞ, ತುರ್ಯ ಅಂತ. ವಿಶ್ವ ನಮ್ಮ ಕಣ್ಣಲ್ಲಿರುವಂತಹ ರೂಪ, ಅದು ನಮಗೆ ಎಚ್ಚರಿಕೆಯನ್ನು ಕೊಡುತ್ತೆ. ತೈಜಸ ಅನ್ನೋದು ನಮಗೆ ಕನಸನ್ನು ಕೊಡುತ್ತೆ. ಪ್ರಾಜ್ಞ ಅನ್ನೋದೇನು ಮಾಡುತ್ತೆ, ಗಾಢ ನಿದ್ರೆ, ತುಂಬ ನಿದ್ದೆ ಬರುತ್ತಲ್ಲ, ಆ ಒಳ್ಳೆ ನಿದ್ದೆಯನ್ನು ಕೊಡೋನು ಯಾರು, ಪ್ರಾಜ್ಞ ನಾಮಕ ಪರಮಾತ್ಮ. ತುರಿಯ ಅನ್ನೋದು ಇದೆಲ್ಲದಕ್ಕಿಂತ ಮೀರಿರುವಂಥ ಒಂದು ಸ್ಥಿತಿ. ಹೀಗೆ ಈ 3 ರೂಪ ಇದೆ: ವಿಶ್ವ, ತೈಜಸ, ಪ್ರಾಜ್ಞ ಇದೆ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಆ ತೈಜಸ್ಸವನ್ನು ತಂದು ವಿಶ್ವಮೂರ್ತಿಯಲ್ಲಿ ಪ್ರೀತಿಯುಳ್ಳವನಾಗಿ ಪತಿಕರಿಸು ಮರುಳೆ. ಮತ್ತು ಈ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಎಲ್ಲ ರೂಪಗಳು ಕೂಡ ಆ ಭಗವಂತನದ್ದೇ ಅಂತ ನಾವು ಧ್ಯಾನದಲ್ಲಿ ಕಾಣಬೇಕು. ಜ್ಞಾನ ಪ್ರಕಾಶದಲ್ಲಿ ನಿನ್ನ ಹೃದಯ ಸ್ಥಾನ ಚೆನ್ನಾಗಿ ಅಷ್ಟದಳ ಕಮಲ ಮಧ್ಯೆ, ಮತ್ತೆ ಅಷ್ಟದಳ ಕಮಲದ ಮಧ್ಯದಲ್ಲಿ ಇಷ್ಟೆಲ್ಲ ಚಿಂತನೆಯನ್ನು ಮಾಡಿಬಿಟ್ಟು ಅವಾಗೇನಾಗುತ್ತೆ, ಒಂದು ಜ್ಞಾನದ ಪ್ರಕಾಶ ಅಂತ ಹೇಳ್ತೀರಿ. ಯಾವಾಗಲೂ ಜ್ಞಾನನ ಬೆಳಕಿಗೆ ಹೋಲಿಸ್ತಾರೆ. ಯಾಕೆಂದರೆ ಅಜ್ಞಾನ ಕತ್ಲು, ಏನೂ ಕಾಣಲ್ಲ. ಆದರೆ ಅಲ್ಲಿ ಜ್ಞಾನ ಬಂದಾಗ ಏನಾಗುತ್ತೆ, ಎಲ್ಲ ಕಾಣಿಸೋಕ್ಕೆ ಶುರು ಆಗುತ್ತೆ, ಎಲ್ಲ ಗೊತ್ತಾಗಕ್ಕೆ ಶುರು ಆಗುತ್ತೆ. ಇಂಥ ಜ್ಞಾನ ಪ್ರಕಾಶ ಇವಾಗ ಧ್ಯಾನ ಮಾಡಿ ಆ ಭಗವಂತನ ನಮಗೆ ಗೋಚರವಾದಾಗ ಆ ಜ್ಞಾನ ಪ್ರಕಾಶದಲ್ಲಿ ನಿನ್ನ ಹೃದಯ ಸ್ಥಾನ, ನಿನ್ನ ಹೃದಯದಲ್ಲಿ ಚೆನ್ನಾಗಿ ಅಷ್ಟದಳ ಕಮಲ ಮಧ್ಯೆ, ಆ ಅಷ್ಟದಳ ಕಮಲನ ಧ್ಯಾನ ಮಾಡಬೇಕು. ಅದರ ಮಧ್ಯ ಶ್ರೀನಿವಾಸನ ಮೂರ್ತಿ ನಿಲ್ಲಿಸಿ ಬಾಕ್ಯದಲ್ಲಿ ಏನು ಮಾಡಬೇಕು, ಅಲ್ಲಿ ಶ್ರೀನಿವಾಸನ ನಿಲ್ಲಿಸಿ ಅಷ್ಟದಳ ಪದ್ಮದಲ್ಲಿ ಬಾಕ್ಯದಲ್ಲಿ ಏನೇನು ಪೂಜೆಗಳ ಅದನ್ನೇ ತಿಳಿದು ಮಾಡು. ಆ ಭಗವಂತನಿಗೆ ಏನೇನು ಪೂಜೆ ಬೇಕೋ ಎಲ್ಲ ಮಾಡು.
ಷೋಡಶೋಪಚಾರ ಪೂಜೆಗಳನ್ನು ಮಾನಸಿಕವಾಗಿ ಮಾಡು ಅಂತ ಹೇಳ್ತಿದ್ದಾರೆ. ಇದು ಮಾನಸ ಪೂಜೆ. ಗುಣ 4ರಿಂದ ಉಪಾಸನೆಯ ಮಾಡು. ಎಲ್ಲ ಒಳ್ಳೆ ಸದ್ಗುಣಗಳಿಂದ ಉಪಾಸನೆ ಅಂದ್ರೇನು? ಆ ಭಗವಂತನ ಹತ್ರ ಇದ್ದು ಅವನ್ನ ಚಿಂತನೆ ಮಾಡೋದು. ಕ್ಷಣ ಕ್ಷಣಕ್ಕೆ ಹರಿರೂಪ ನೀ ನೋಡುತ್ತಾ ಆ ಭಗವಂತನ ರೂಪವನ್ನು ಮನಸ್ಸಿನಲ್ಲಿ ನೋಡ್ತಾ ಅಣುರೇಣು ಚೇತನಕ್ಕೆ ತಾನೇ ನಿಯಾಮಕನ. ಏನು ಗೊತ್ತಾ, ಈಗ ನಮ್ಮ ಭಕ್ತಿ ಹೆಚ್ಚಾಗಬೇಕು ಅಂದರೆ ಅವನ ಗುಣ ಮಹಿಮೆಗಳನ್ನು ನಾವು ಚಿಂತನೆ ಮಾಡಬೇಕು. ಎಲ್ಲೆಲ್ಲಿದ್ದಾನೋ, ಎಲ್ಲಿ ಇಲ್ಲ, ಎಲ್ಲ ಕಡೆ ಇದ್ದಾನೆ. ಅಣು ರೇಣು ತೃಣ ಕಾಷ್ಟ. ಅಣು ಅಂದ್ರೇನು? ಒಂದು ಸೆಲ್ಲು. ರೇಣು ಅಂದ್ರೇನು? ಸಣ್ಣ ಕೂದಲು. ತೃಣ ಅಂದರೆ ಹುಲ್ಲು. ಕಾಷ್ಟ ಅಂದ್ರೇನು? ಕಡ್ಡಿ. ಪ್ರತಿಯೊಂದರಲ್ಲೂ ಭಗವಂತ ಇದ್ದಾನೆ. ಅಣುರೇಣು ಚೇತನಕ್ಕೆ ಅಂದರೆ ಇದೆಲ್ಲ ಏನಾಯಿತು? ಹುಲ್ಲು ಮತ್ತು ಇದು ಕಡ್ಡಿ ಏನಪ್ಪ? ಕಡ್ಡಿಲಿ ಏನು ಜೀವ ಇಲ್ಲ. ಆ ಜೀವ ಇಲ್ಲದೆ ಇರೋ ಕಡ್ಡಿ. ಜೀವ ಇರುವಂತಹ ಎಲ್ಲ ಚೇತನರು ಎಲ್ಲದಕ್ಕೂ ಅವನೇ ನಿಯಾಮಕನಾಗಿದ್ದಾನೆ. ಅವನೇ ಎಲ್ಲ ನಡೆಸ್ತಾ ಇದ್ದಾನೆ. ಫಣಿಶಾಯಿ ಅಲ್ಲದೆ ಮತ್ತೊಬ್ಬರಿಲ್ಲೆಂದು ಅವನೇ ಎಲ್ಲ ಕಡೆ ಇದ್ದಾನೆ. ಅವನು ಬಿಟ್ಟಿನ್ನೇನೂ ಇಲ್ಲ. ಪೂರ್ತಿ ಲೋಕ ಭಗವಂತನ್ನೇ ಅವನೇ ಸೃಷ್ಟಿ ಮಾಡಿರೋದು, ಅವನೇ ಅದರೊಳಗಿರೋದು ಅಂತ ನಾವು ತಿಳ್ಕೋಬೇಕು. ಇಲ್ಲಿ ಫಣಿಶಾಯಿ ಅಂತ ಹೇಳ್ತಿದ್ದಾರೆ. ಅಂತಂದರೆ ಫಣಿ ಅಂದರೆ ಹಾವು, ನಾಗರ ಅದು ವಾಸುಕ್ಕೆ ಮೇಲೆ ಮಲ್ಕೊಂಡಿರುವಂಥ ಭಗವಂತ. ಆ ಭಗವಂತನನ್ನು ಧ್ಯಾನ ಮಾಡು ಅಂತ ಹೇಳ್ತಿದ್ದಾರೆ. ಅಂದರೆ ಅವನು ಭಗವಂತ ನಾರಾಯಣ ಎಲ್ಲಿದ್ದಾನೆ? ಕ್ಷೀರ ಸಮುದ್ರದಲ್ಲಿ ನಾಗನ ಮೇಲೆ ಮಲ್ಕೊಂಡಿದ್ದಾನೆ. ಅದಕ್ಕೆ ಫಣಿಶಾಯಿ ಅಲ್ಲದೆ ಮತ್ತೊಬ್ಬರು ಅವನಲ್ಲದೆ ಇನ್ಯಾರಿಲ್ಲ ಅಂತ ಧ್ಯಾನ ಮಾಡು. ಮಮತೆಯನ್ನು ತೊರೆದು. ಮಮತೆ ಅಂದ್ರೇನು? ಮಮಕಾರ. ಮಮಕಾರ ಅಂದರೆ ನಾನು, ನಂದು. ಮಮ ಅಂದರೆ ನಾನು, ನಂದು, ನನಗೆ ಬೇಕು, ನನ್ನ ಮಗು, ನನ್ನ ಮನೆ, ನಂದು ಎಲ್ಲ ಅಂತೀವಲ್ಲ, ಅದೇ ಮಮತೆ. ಆ ಮಮತೆಯನ್ನು ಬಿಟ್ಟು ಮೇಲೊಂದಪೇಕ್ಷಿಸದೆ ಏನೂ ಬೇಡ ಅಂತ ಹೇಳಿ ಸಮ ವಿಷಯವ ತಿಳಿದು ಒಂದೇ ಭಕ್ತಿಯಲ್ಲಿ ಎಲ್ಲ ಇದು ಬಗ್ಗೆ ನಿಂಗೇನು ಗೋಚರ ಆಗಿದೆ ಧ್ಯಾನದಲ್ಲಿ ಅದನ್ನೆಲ್ಲ ತಿಳಿದುಕೊಂಡು ಭಗವಂತನೊಬ್ಬನೇ ಶಾಶ್ವತ ಅಂತ ತಿಳ್ಕೊಂಡು ಒಂದೇ ಭಕ್ತಿಯಲ್ಲಿ ಸಮಾಧಿಗೊಳಗಾಗಿ ದಿವ್ಯ ದೃಷ್ಟಿಯಲ್ಲಿ ಧ್ಯಾನ ಮಾಡ್ತಾ ಹೋದರೆ ಏನಾಗುತ್ತೆ ಅಂತಂದರೆ ಒಂದು ಸಮಾಧಿ ಸ್ಥಿತಿ ಅಂತ ಬರುತ್ತೆ. ಆವಾಗ ಈ ಹೊರಗಿನ ಎಚ್ಚರನೇ ಇರಲ್ಲ ನಮಗೆ. ಎಲ್ಲ ತುಂಬ ಎತ್ತರವಾದಂಥ ಸ್ಥಿತಿಯ ಬಗ್ಗೆ ದಾಸರು ಹೇಳ್ತಾ ಇದ್ದಾರೆ. ಆ ಸ್ಥಿತಿಗೆ ಹೋಗಿ ಅವಾಗ ಏನಾಗುತ್ತೆ ಅಂದರೆ ಒಂದು ದಿವ್ಯ ದೃಷ್ಟಿ ಬರುತ್ತೆ. ಕ್ರಮದಿಂದ ಭರಿತ ಭಾವವನ್ನು ಕಾಣು. ಅವಾಗೇನಾಗುತ್ತೆ? ಆ ದಿವ್ಯ ದೃಷ್ಟಿಯಿಂದ ನಮಗೆ ಎಲ್ಲ ಕಾಣುತ್ತೆ. ಆ ಭಗವಂತ ನಮಗೆ ಎಲ್ಲ ತಿಳಿಸ್ಕೊಡ್ತಾನೆ. ಹೇಗೆ ಗುರುವಿಗೆ ನಾವು ಶರಣಾದರೆ ಗುರು ತನ್ನಲ್ಲಿರುವಂಥ ಜ್ಞಾನ ಎಲ್ಲ ಧಾರೆ ಇರುತ್ತಾನೆ. ಆ ಗುರುವಿಗಿಂತ ಕರುಣಾಳು ಯಾರು ಅಂದರೆ ಭಗವಂತ. ಆ ಭಗವಂತನೇ ಪರಮ ಗುರು, ಜಗದ್ಗುರು ಅವನು. ಹೇಗೆ ಭಗವದ್ಗೀತೆಯಲ್ಲಿ ಪ್ರತಿಯೊಂದನ್ನು ಬಿಡಿಸಿ 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 ಹೇಳಿದ್ದಾನೆ. ಹಾಗೆ ಈ ದೃಷ್ಟಿಯಿಂದ ನಾವು ಅವನ್ನ ನೋಡುವಂತಹ ಸ್ಥಿತಿಗೆ ತಲುಪಿದ್ರೆ ನಮಗೆ ಎಲ್ಲ ತೋರಿಸ್ತಾನೆ. ಕ್ರಮದಿಂದ ಭರಿತ ಭಾವವನ್ನು ಕಾಣು. ಅವನು ಹೇಗೆ ಎಲ್ಲ ಕಡೆ ತುಂಬಿಕೊಂಡಿದ್ದಾನೆ, ಎಲ್ಲ ಅವನೇ ಆಗಿದ್ದಾನೆ ಅನ್ನೋದನ್ನು ನೀನು ನೋಡು ಅಂತ ಹೇಳ್ತಿದ್ದಾರೆ. ಈ ಪರಿ ಧೇನಿಸಲು ಈ ರೀತಿಯಾಗಿ ಧ್ಯಾನ ಮಾಡಿದರೆ ಏನಾಗತ್ತೆ? ದೇವ ಕರುಣವ ಮಾಡ್ಪ. ಭಗವಂತ ಕರುಣೆ ಮಾಡ್ತಾನೆ. ಪಾಪ ಸಂಚಿತವು ಪ್ರಾರಬ್ಧ ನಾಶ. ಏನಾಗತ್ತೆ ಅಂದರೆ ರಾಶಿ ಪಾಪ ಹೊತ್ಕೊಂಬಂದಿದ್ದೀವಲ್ಲ ನಾವು, ಆ ಪಾಪ ಸಂಚಿತ ಆಗಾಮಿ ಪ್ರಾರಬ್ಧ ಅಂತ ಮೂರಿರುತ್ತೆ. ಆ ಸಂಚಿತ ಮತ್ತು ಪ್ರಾರಬ್ಧ ಎರಡೂ ನಾಶ ಆಗತ್ತೆ. ನಾಶ ಆದಾಗ ಏನಾಗುತ್ತೆ? ಅಪರೋಕ್ಷಿತನಾಗಿ ಅದನ್ನು ಅಪರೋಕ್ಷ ಸ್ಥಿತಿ ಅಂತ ಕರೀತಾರೆ. ಯಾವಾಗಿ ಭಗವಂತ ನಮ್ಮ ಧ್ಯಾನದಲ್ಲಿ ಗೋಚರಿಸಕ್ಕೆ ಶುರುವಾಗ್ತಾನೆ ಅದೇ ಅಪರೋಕ್ಷ. ಅವಾಗ ಯಾರಿಗೆ ಅಪರೋಕ್ಷ ಆಗಿದೆ ಅವನು ಅಪರೋಕ್ಷಿತ. ಅದಕ್ಕೆ ದಾಸರು ಹೇಳ್ತಿದ್ದಾರೆ, ನೀ ಭಗವಂತನ ನೋಡಿ ಅಪರೋಕ್ಷಿತನಾಗಿ ನಿನ್ನ ಯೋಗ್ಯತೆ ಇದ್ದಷ್ಟು ಗೋಪಾಲ ವಿಠಲ ನೊಲಿವನ. ಅಂದರೆ ಅದಕ್ಕೂ ಕೂಡ ಯೋಗ್ಯತೆ ಬೇಕು. ಇಷ್ಟೆಲ್ಲ ಮಾಡಬೇಕು, ಭಗವಂತ ನಮಗೆ ಕಾಣಿಸ್ಬೇಕು ಅಂತಂದರೆ ಮೊದಲು ನಮಗೆ
ನಮ್ಮ ಜೀವ ಇದೆಯಲ್ಲ ಒಳಗಡೆ, ಅದಕ್ಕೆ ಒಂದು ಯೋಗ್ಯತೆ ಇರಬೇಕು. ಅದು ಯೋಗ್ಯವಾದಂಥ ಜೀವ ಆದರೆ ಅದಕ್ಕೆ ಇದನ್ನೆಲ್ಲ ಮಾಡಿ ಆ ಭಗವಂತನ ಕಾಣಲಿಕ್ಕೆ ಆಗುತ್ತೆ. ಇಂಥ ಒಂದು ಸುಂದರ ಕೃತಿಯನ್ನು ಈ ಅಧಿಕ ಮಾಸದಲ್ಲಿ ಚಿಂತನೆ ಮಾಡುವ ಸೌಭಾಗ್ಯ ಸಿಕ್ಕಿದ ಭಗವಂತ ಕರುಣಿಸಿದ್ದಾನೆ. ಆ ಗೋಪಾಲದಾಸರಿಗೆ ನಮಿಸ್ತಾ, ಈ ರೀತಿ ಧ್ಯಾನದಲ್ಲಿ ಒಂದು ಸ್ವಲ್ಪ ಒಂದು ಕಿಂಚಿತ್ತಾದರೂ ನಾವು ಸಾಧನೆ ಮಾಡುವಂಥ ಯೋಗ್ಯತೆ ನಮಗೆ ಕರುಣಿಸಿ ಗುರುಗಳೇ ಅಂತ ಬೇಡ್ತಾ, ದಾಸರು ಎಷ್ಟು ಕಾರುಣ್ಯ ಅಂತಂತಂದರೆ ಎಲ್ಲವನ್ನು ತಾವು ಅರಿತುಕೊಂಡದನ್ನೆಲ್ಲ ಕೂಡ ಪದ್ಯದ ಮೂಲಕ ಸುಂದರವಾಗಿ ಬಿಚ್ಚಿಟ್ಟಿದ್ದಾರೆ. ಇಷ್ಟು ಮಗುಗೆ ಅರ್ಥ ಮಾಡಿಸೋ ಹಾಗೆ ಎಲ್ಲ ಸ್ಟೇಜಸ್, ಎಲ್ಲ ಸ್ಟೆಪ್ಸ್ನೂ ಕೂಡ ಬರೆದಿದ್ದಾರೆ ಅಂತ ಗೋಪಾಲದಾಸರಿಗೆ ಮತ್ತೆ 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 ನಮಸ್ಕರಿಸುತ್ತಾ, ಕಾಯೇನ ವಾಚ ಮನಸೇಂದ್ರಿಯೈವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಇತಿ ಸಮರ್ಪಯಂತು ನಿಯಾಮಿಸಿ ನುಡಿಸುವಂತಹ ಭಗವಂತನಾದ ಶ್ರೀಕೃಷ್ಣನಿಗೆ ಸರ್ವಸ್ವವೂ ಅರ್ಪಿತ. ಶ್ರೀಕೃಷ್ಣಾರ್ಪಣಮಸ್ತು.